ಸಂವಿಧಾನದ ಆರ್ಟಿಕಲ್ 19ರಲ್ಲಿ 2 ತಿದ್ದುಪಡಿ ಆಗಿದೆ ಸರ್. ಆ 2 ತಿದ್ದುಪಡಿಗಳು ಯಾಕಾಗಿದ್ದಾವೆ ಅಂತಂದ್ರೆ, ವಾಕ್ ಸ್ವಾತಂತ್ರ್ಯದ ಪರಿಮಿತಿಯ ಒಳಗಡೆ ನೀವು ದ್ವೇಷವನ್ನ ಹರಡ್ತಾ ಇದ್ದೀರಿ ಅನ್ನೋದಾದ್ರೆ ತಮ್ಮ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಬಹುದು. ಆ ತಿದ್ದುಪಡಿಗಳು ಯಾವ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರೋ ಅದೇ ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲೇ ಸಮಂಜಸ ಕಾರಣಗಳಿದ್ದರೆ ತಮ್ಮ ವಿರುದ್ಧ ಕ್ರಮವನ್ನ ಕೈಗೊಳ್ಳಬಹುದು ದ್ವೇಷ ಭಾಷಣ ಮಾಡಿದ್ರೆ ಅಂತ. ಅಂಡ್ ಇನ್ನೊಂದು ಹೇಳ್ತಾ ಇದಾರೆ, ಎಸ್ ನಮ್ಮ BNS ಅಥವಾ ಹಿಂದಿನ IPC ಯಲ್ಲಿ ಬಹಳಷ್ಟು ಈ ಕಾನೂನುಗಳು ಆಲ್ರೆಡಿ ಇವೆ. ಸಡಿಷನ್ ಕೇಸ್ಗಳನ್ನ ಹಾಕಬಹುದು, ದೇಶದ್ರೋಹಿ ಕೇಸ್ಗಳನ್ನ ಹಾಕಬಹುದು, ದ್ವೇಷ ಭಾಷಣ ಮಾಡುವವರ ವಿರುದ್ಧ ಕ್ರಮ ತೆಗೆಯಬಹುದು. ಈಗ ಉದಾಹರಣೆಗೆ ಈಗ ಪರಿಶಿಷ್ಟ ಜಾತಿಯ ವಿರುದ್ಧ ನಿಂದನಾತ್ಮಕವಾದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳಿದ್ರೂ ಕೂಡ ಅಟ್ರಾಸಿಟಿ ಕಾಯ್ದೆ ತಂದ್ರು, ಹೌದಲ್ಲ ಸರ್? ಸೊ ಇನ್ನಷ್ಟು ಬಲಪಡಿಸುವ, ಇನ್ನಷ್ಟು ಭಯವನ್ನ, ಇನ್ನಷ್ಟು ದ್ವೇಷ, ಕೋಮು ಗಲಭೆ, ಕೋಮು ದಳ್ಳೂರಿ ಮತ್ತು ಕೋಮು ಸಂಘರ್ಷವನ್ನ ಹೆಚ್ಚಿಸುವಂತಹ ದ್ವೇಷಕಾರುವ ಹೇಳಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಕಾಯ್ದೆ ತಂದ್ರೆ ಬಿಜೆಪಿ ಏನ್ ತೊಂದ್ರೆ?